ಗೋಪಿ ಅನ್ನೋನು ಇದ್ದಾನೆ ಈಗಳಮ್ಮ, ಎಲ್ಲರಿಗೂ ನೋಡ್ಸ್ಕೊಡ್ತಾನೆ, ಎಲ್ಲರಿಗೂ ಸಹಾಯ ಮಾಡ್ತಾನೆ. ನನಗೆ ಮಾತ್ರ ಕೊಡಲ್ಲ ಕಣಮ್ಮ ಅವನು. ನನಗೆ ಮಾತ್ರ ಏನು ಕೇಳಿದ್ರು ಕೊಡಲ್ಲ. ಅವಳು ಹಂಗೆ ಕಣಮ್ಮ, ಅವಳು ಗಾನು ಒಳ್ಳೆವಳಲ್ಲ. ಅವರು ಯಾತಕ್ಕೆ ಕೇಳ್ಬೇಡ. ಅವನು ಅವ್ರ ಅಮ್ಮ ಅವ್ರ ಅಪ್ಪ ನಂಗಲ್ಲ ಹುಡುಗರು, ನಾವೆರಡೂ ಬಲ್ಕೇಣೆವು. ಅವ್ರ ಅಪ್ಪ ಅವರಮ್ಮ ಇನ್ನೂ ಒಂದಿಷ್ಟು ಪರವಾಗಿಲ್ಲ, ಹೆಂಗಾತ ಸುಮ್ಕಾಗ್ತವೆ. ಇನ್ನೇನು ಮಾಡೋಕ್ಕಾಗುತ್ತೆ. ಅವ್ರ ಅಪ್ಪ ಅವರಮ್ಮನ ಮಕ್ಕ ನೋಡ್ಕೊಂಡು ಸುಮ್ಮನೆ ಆಗ್ತೀನಿ. ನಮ್ಮ ಹುಡುಗ ಆ ಗೋಪಿ ಬುಲ್ಕ್ ಕೀಣೆವನು. ಅವಳು ಗಾನೂ ಅಷ್ಟೇನೆ. ನಾವೆರಡು ಹುಡುಗರು ಅದು ಯಾಕಂತವೋ ಏನೋ. ಅಮ್ಮ ಅಮ್ಮ ನೋಡಮ್ಮ, ಎಲ್ಲರೂ ನನ್ನ ಪವ 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 ಅಂತಾರೆ. ರಂಗ, ನೀನು ಯಾತನು ತಲೆ ಕೆಡಿಸ್ಕೊಬೇಡ. ಬಾರೋ ಅಂದ್ರು ಅಂದ್ಲೇಳು. ಬಾರೋ ಬಾರೋ ಏನನ್ನ ಅಂದ್ಲೇಳು. ಬಾ ಅಮ್ಮ, ಇವನಿಗೆ ಹೇಳು, ಈ ಗೋಪಿಗೆ ಹೆಂಗೆ ಇದು ಮಾಡ್ತಾನೆ ಗೊತ್ತಾ ನನಗೆ. ಭಾಳ ಒಳ್ಳೆನಲ್ಲ ಕಣಮ್ಮ ಇವನು. ಇಲ್ಲಿ ಹೇಳೋಗನ್ ಬಾರ ಅಮ್ಮಗೆ, ಹೇಳೋಗನ್ ಬಾ. ಇಲ್ಲಿ ಅವ್ರ ಅಮ್ಮಗೆ ಹೇಳ್ತೀನಿ ಬಾರ. ಅಮ್ಮಗೆ ಹೇಳಿದ್ರೆ ಕೇಳ್ತಾರೆ. ಅವ್ರ ಅಮ್ಮಗೆ ಹೇಳಿಲ್ಲ ಅಂದರೆ ಹೇಳಿದ ಮತ್ತೆ ಕೇಳಲ್ಲ. ಬಾಯಿ ಜೋರು ಮಾಡ್ತಾನೆ ಇವನು. ಹಂಗೆ ಗೋಪಿ ನನ್ನ ಇವನೇ ಹೇಳ್ಕೊಟ್ಟಿರೋದು ಎಲ್ಲರಿಗೂ. ಪೆವ ಪೆವ ಅನ್ನೋ ರಂಗನ ಪೆವ ಪೆವ ಅನ್ನೋ ಅಂತ ಇವನೇ ಹೇಳ್ಕೊಟ್ಟಿರೋದು ಕಣಮ್ಮ. ಬಾಯಿ ನಿಲ್ಲಿ ಸರಿಯಾಗಿ ಬೈದೋಗನ. ಅಲ್ಲಿ ಚಿಕ್ಕಮ್ಮನ ಎದುರಿಗೆ ಬೈದೋಗನ್ ಬಾಯಿಲಿ. ಅಪ್ಪ ಓದ್ಕೊಳ್ರಪ್ಪ, ಕೈ ಕಾಲು ಮಕ್ಕ ತೊಳ್ಕೊಂಡು ಸಾಕು. ಇನ್ನು ಟಿವಿ ನೋಡಿದ್ದು ಓದ್ಕೊಳ್ರಿ. ಸರಿ ಆಯ್ತಮ್ಮ, ಓದ್ಕೊಂತೀವಿ. ಅಲ್ಲ ಗೀತಾ, ನಿನ್ನ ಮಕ್ಳು ಅದು ಯಾಕೆ ಅಂತ ಬುದ್ಧಿ ಕಲ್ತವ್ರೋ ಏನೋ. ನಿಮ್ಮ ಬುದ್ಧಿ ಸ್ವಲ್ಪನೂ ಇಲ್ಲ ಗಣ್ ಗೀತಾ. ಯಾಕೆ ವಿಜಿ, ಏನಾಯ್ತು? ಏನು ಮಾಡಿದ್ರು ನನ್ನ ಮಕ್ಕಳು? ಅವನು ಇಲ್ಲೋಡು, ಇವಳಿಗೆ ಏನೇನು ಅಂಬೋದು ಅದೆಲ್ಲ ಮಾಡ್ತಾನಂತೆ. ಅದಕ್ಕೇನೆ ನೋಡಮ್ಮ, ಆಗ್ಲೆಲ್ಲ ನನಗೆ ಆ ಹೆಸರು ಕಡಿತಾನೆ, ನನಗೆ ಬೈತಿರ್ತಾನೆ, ನನಗೆ ಮಾತ್ರ ನೋಟ್ಸ್ ಏನು ಕೊಡಲ್ಲ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ಹಿಂಗೆ ಮಾಡಬಾರ್ದು. ನಿಮ್ಮ ಬುದ್ಧಿ ಸ್ವಲ್ಪನೂ ಕಲ್ತಿಲ್ಲ ನೋಡು. ನಿನ್ನ ಮಕ್ಕಳು ಇಬ್ಬರು ಅಷ್ಟೇನೆ. ಹೇಳತ್ಲಾಗೆ ಹೇಳ್ತೀನಿ. ಅವ್ರಿಗೇನೋ ಗೊತ್ತಾಗಿಲ್ಲ, ಹಂಗೆ ಮಾತಾಡವ್ರೆ ಬಿಡು. ಹೇಳ್ತೀನಿ. ಮಾತಾಡ್ಸಿದ್ರು ಮಾತಾಡಲ್ಲ ಕಣ್ದೊಡಮ್ಮ ಇವಳು. ನಾವೇನೆ ಎಷ್ಟು ಹೇಳ್ತೀವಿ ಮಾತಾಡಿಸ್ಬೇಕು ಅಂತಂದ್ರೆ ನಿನ್ನ ಮಾತಾಡ್ಸಲ್ಲ ಅಂತ ಸುಮ್ಮನೆ ಮುಂಚ್ಕೊಂತಾಳೆ ನಮ್ಮ ಮೇಲೆ. ನಾವು ಮಾತಾಡ್ಸಿ ಕೇಳು. ನನ್ನ ತಮ್ಮನ ಕೇಳು, ಏನೋ ಮಾತಾಡ್ಸಲ್ವೇನೋ ಗೋಪಿ ನಾವು? ಮಾತಾಡಿಸ್ತೀವಿ ದೊಡ್ಡಮ್ಮ, ಇವಳು ಹೆಂಗೆ ಮಾಡ್ತಾಳೆ ನೋಡೆ. ಅವರು ಹೇಳ್ತಾ ಇದ್ದಾರಲ್ಲ ಮಾತಾಡಿಸ್ನಿ ಅಂತ. ಒಳ್ಳೆ ಕತೆ ಕಣೆ. ಇಬ್ಬರು ಮಕ್ಕಳು ಯಾರು ಅಂತ ನೋಡ್ತಾ ಇರ್ಬೋದು. ನನಗಿಬ್ಬರು ಮಕ್ಕಳು, ಒಬ್ಳು ಮಗಳು ಒಬ್ಳು ಮಗ. ಇವನು ದೊಡ್ಡವಳು ಇವಳು ಗಾನವಿ ಅಂತೇಳಿ, ಗಾನು ಅಂತ ಕರಿತೀವಿ. ಅವನು ಗೋಪಿ ಅಂತೇಳಿ, ಗೋಪಾಲ ಅಂತೇಳಿ ಅವನ ಹೆಸರು. ಗೋಪಿ ಅಂತೇಳಿ ಕರಿತೀವಿ. ಅವರಿಬ್ಬರು ನಮ್ಮ ಕಿಟ್ಟು ಮಕ್ಕಳು ಇಬ್ಬರು. ಅವಳು ರಾಧಾ, ಅವನು ರಂಗ ಅಂತೇಳಿ. ರಾಧಾ ರಂಗ ಇಬ್ಬರು ಹೆಸರು ನೆನಪಿಟ್ಕೊಳ್ಳಿ. ಹಾಗೆ ಇಬ್ಬರಿಗೂ ಒಂದೊಂದು ಗಂಡು ಒಂದು ಹೆಣ್ಣು ಮಕ್ಕಳಾಗಿದ್ದಾವೆ ಅಂತ ಅಂದ್ಕೊಂಡು ಈ ಸ್ಟೋರಿನ ಸ್ವಲ್ಪ ಮುಂದೆ ತೊಗೊಂಡೋಗಿದ್ದೀವಿ. ಎಲ್ಲನ ಚೆನ್ನಾಗಿರೋದು ನೋಡ್ಬೇಕು ನೀವು, ಬರೀ ಜಗಳ ಮಾಡ್ಕೊಳ್ಳೋದು ನೋಡಬಾರ್ದು. ಸರಿನೇ? ಯಾವಾಗ್ಲೂ ನೀವು ಇವೆಲ್ಲ ಚೆನ್ನಾಗಿರಬೇಕು. ಅವನಿಗೂ ಹಂಗೆ ಕಣೋ, ನೀನು ಹೇಳ್ಕೊಡ್ಬಾರ್ದು. ಇಲ್ಲ ದೊಡ್ಡಮ್ಮ, ನಾನು ಏನು ಹೇಳಿಲ್ಲ. ಸುಮ್ಮನೆ ಅವನು ಹಂಗೆ ಮಾತಾಡೋದು. ನಾನು ಏನು ಹೇಳ್ಕೊಟ್ಟಿಲ್ಲ. ಸುಮ್ಮನೆ ಮಾತಾಡ್ತಾ ಇರು. ಇನ್ನು ಸುಮ್ಮನೆ ಬರೀ ಜಗಳ ಮಾಡ್ಕೊಂತೀರ ನೀವು, ಚೆನ್ನಾಗಿರೋಣ ಅಂಬಲ್ಲ. ನೋಡು ಪಾಪ, ಹಂಗೆ ಮಾಡಬಾರ್ದು ನೀವು. ಯಾಕಮ್ಮ, ನೀನು ಯಾಕೆ ಹಂಗೆ ಮಾಡ್ತೀಯ? ಅವ್ರನ್ನ ಮಾತಾಡಿಸ್ಕೊಂಡು ಎಲ್ಲರೂ ನೀವು ಚೆನ್ನಾಗಿರ್ಬೇಕು. ಅಮ್ಮ, ನಿನಗೆ ಯಾವ ಬುದ್ಧಿ ಗೊತ್ತಿಲ್ಲ. ಭಾಳ ಕೇಣಿ ಅಂದರೆ ಕೇಣಿ ಕಣಮ್ಮ. ನಾವೇನೋ ತಗೊಂಡು ಹೋದ್ರೆ ಸಹಿಸ್ಕೊಂಬಲ್ಲ, ನಾನು ಏನಾನ ಜಡೆ ಹಾಕೊಂಡು ಹೋದ್ರೆ ಸಹಿಸ್ಕೊಂಬಲ್ಲ. ನೀವು ಭಾಳ ಹೊಟ್ಟೆ ಹುರ್ಕೊಂತಾಳೆ ಕಣಮ್ಮ. ಅವಳು ಕೇಣಿ ಜಾಸ್ತಿ. ನಾನು ಕಂಡ್ರೆ ಹಂಗೆ ಹೊಟ್ಟೆ ಹುರ್ಕೊಂತಿರ್ತಾಳೆ ಅವಳು. ಸಹಿಸ್ಕೊಂಬಲ್ಲ ಕಣಮ್ಮ. ಯಾಕಮ್ಮ ಅವಳು ಒಂಥರ ಏನೋ. ಅವಳನ್ನೇ ನಾವು ಮಾತಾಡಿಸ್ಕೊಂಡು ದೊಡ್ಡದಾಗೆ ಇದು ಮಾಡಬೇಕು. ಅವಳು ಹೇಳ್ದಂಗೆ ಕೇಳಬೇಕು ಎಲ್ಲದಕ್ಕೂ. ಅವಳು ಹೇಳ್ದಂಗೆ ಯಾಕಮ್ಮ ಕೇಳ್ಬೇಕು ನಾವು? ನಾನು ದೊಡ್ಡವಳಾಗ ಅವಳು ಹೇಳ್ದಂಗೆ ಕೇಳ್ಬೇಕಾ? ಅವಳು ಹೇಳ್ದಂಗೆ ನಾನು ಕೇಳ್ಬೇಕಂತೆ. ನೋಡು, ಎಲ್ಲ ವಿಚಾರದಲ್ಲೂ ಹಿಂಗೇನೆ ಹೇಳು. ಯಾತ ಹೇಳೋದ್ಲು ವಿಜಿ? ಏನಿಲ್ಲ ಕಣಂತೆ, ಏನೋ ಈ ಹುಡುಗರ್ದು ಜಗಳ. ಇವು ಏನೋ ಅದಿದು ಅಂತಾರೆ ಅಂತ ಆ ಹುಡುಗರು ಮಾತು ಕೇಳ್ಕೊಂಡು ನಿಮ್ಮ ಹುಡುಗರು ನಿನ್ನ ಬುದ್ಧಿ ಕಲ್ತಿಲ್ಲ ಕಣೆ, ನಿನ್ನ ಬುದ್ಧಿ ಸ್ವಲ್ಪನೂ ಇಲ್ಲ ಅಂತಾಳೆ. ಅದಕ್ಕೆ ನಾವು ಚೆನ್ನಾಗಿದ್ದೀವಿ, ಜಗಳ ಮಾಡ್ಕೋಬಾರ್ದು ಅಂತ. ಸರಿ ಅಮ್ಮ ಆಯಿತು, ನಮ್ಮ ಮಕ್ಳಿಗೆ ಹೇಳ್ತೀನಿ ಬಿಡು ಅಂತೇಳಿ ಅದಕ್ಕೆ ಇವ್ರಿಗೆ ಹೇಳ್ತಾ ಇದ್ದೀನಿ. ಎಲ್ಲಾದ್ರಾಗ ಒಂಥರ ಅವಳು ಏನಾನ ಒಂದು ದೊಡ್ಡದಾಗೆ ಏನಾನ ಹೇಳಕ್ಕೆ ಬರ್ತಾಳಂತೆ. ಏನು ಗಾನ ಆಗಲಿ, ಎಳಿಲ್ಗಾನ ಹೋಗ್ಲಿ, ಏನೇ ಒಂದು ಎಲ್ಲಿ ಯಾವುದೊಂದು ವಿಚಾರದಾಗೂ ಅವಳು ದೊಡ್ಡದಾಗ ಅವಳು ಹೇಳ್ದಂಗೆ ಇವಳು ಕೇಳ್ಬೇಕಂತೆ. ಅವಳು ಹೇಳ್ದಂಗೆ ಜಡೆ ಹಾಕೋಬೇಕಂತೆ, ಅವಳು ಹೇಳ್ದಂಗೆ ಡ್ರೆಸ್ ಹಾಕ್ಕೋಬೇಕಂತೆ. ಎಲ್ಲ ನೋಡಿ ಎಷ್ಟರ ಮಟ್ಟಿಗೆ ಇರಬೇಡ. ಅವಳು ಹೇಳ್ದಂಗೆ ಇವಳು ಕೇಳ್ಬೇಕೇನತ್ತೆ? ಏನೇ ಅಂದ್ರೂ ಆ ಹುಡುಗಿ ಒಳ್ಳೆದಲ್ಲ ಕಣಮ್ಮ. ಇನ್ನೇನ ನಾನು ಸುಮ್ಕಿರ್ತೀನಿ, ಅಕ್ಕಿ ಮಾತಾಡ್ಸೋದಿಲ್ಲ ಅಕ್ಕನಾಗಲಿ. ನೋಡಮ್ಮ, ನಮ್ಮ ಹುಡುಗರು ಯಾತಾನ ತರಲಿ, ಒಳ್ಳೆ ತಿನ್ನು ಅಂತ ಕೊಡ್ತೇವೆ, ಇಲ್ಲಿ ಯಾತ್ಯಾತು ಕೊಡಲ್ಲ. ಅಯ್ಯಪ್ಪ ಅಮ್ಮಯ್ಯ, ಮೊನ್ನೆ ಯಾತ ಒಂದು ಬಾಳೆಹಣ್ಣು ಯಾತ ತಂದಿದ್ಲು, ಕೊಟ್ಲಮ್ಮ. ಆ ಅಜ್ಜಿಗೆ ಯಾಕೆ ಕೊಟ್ಟೆ ಅಂತೇಳಿ ಗಲಾಟೆ ಮಾಡಿಲ್ಲ ಹುಡುಗಿ. ಇಸ್ಕೊಂಬತಕ್ಕ ಬಿಡಲಿಲ್ಲ. ಅಜ್ಜಿಗೆ ಯಾಕೆ ಕೊಟ್ಟು ಇಸ್ಕೊಳ್ಳಮ್ಮ ಅಂದ್ಬಿಡ್ತು. ಹೋಗಿ ಅವತ್ತಿಂದ ನಾನು ಹುಡುಗಿನ ಮಾತಾಡ್ಸಂಗೆ ಆಗ್ಬಿಟ್ಟು. ಎಲ್ಲದಕ್ಕೂ ಅಜ್ಜಿ ನಾವು ಅವಳು ಹೇಳ್ದಂಗೆ ಕೇಳಬೇಕು. ಯಾವುದೊಂದು ವಿಚಾರದಾಗೆ ಆಗಲಿ ಎಲ್ಲ ಅವಳು ಹೇಳ್ದಂಗೆ ಕೇಳಬೇಕು. ಯಾವ್ದಕ್ಕನೇ ಆಗಲಿ
ಎಲ್ಲ ಒಂದು ಆಟ ಆಡೋದ್ರಾಗಿರ್ಬೋದು ಏನರಾಗನಾಗಲಿ ಎಲ್ಲದಕ್ಕೂ ನಮಗೆ ಒಂಥರ ಹೆಂಗೆ ಇದನ್ನು ಮಾಡ್ತಾಳೆ ಗೊತ್ತೇ ಅವಳು, ಒಂಥರ ಎಲ್ಲದಕ್ಕೂ ರೂಲ್ಸ್ ಮಾಡ್ತಾಳೆ. ಆ ಹುಡುಗಿ ಮಾತೆ ಕೇಳ್ಬೇಡ. ಅದು ಒಳ್ಳೇದಲ್ಲ, ನೀನೇನೋ ಅವೆರಡು ಒಳ್ಳೆವಲ್ಲ. ಅಕ್ಕೆ ಅವರಮ್ಮ ಬೈಕಂಬ್ತಾಳೆ. ಬೈಕಂಬ್ಲಾಳೆ. ನಮ್ಮ ಹುಡುಗರ್ನಾದ್ರೆ ಮಾತಾಡ್ಸಲ್ಲ, ಅವು ಹುಡುಗರ್ನಾದ್ರೆ ಮಾತಾಡ್ಸುತ್ತೆ ಮತ್ತೆ ಅಂತಾಳೆ. ಅದು ಮಾತಾಡ್ಸಿದ್ರೆ ಒಳ್ಳೇದಲ್ಲ. ಅದಕ್ಕೆ ನಾನು ಅಲ್ಲೇ ಮಾತಾಡ್ಸೋದಿಲ್ಲ, ಅಲ್ಲಿ ಕೈ ಬಿಟ್ಟಿದ್ದೀನಿ ಅದನ್ನ. ಮಾತಾಡ್ಸೋಕೆ ಹೋದರೆ ಒಟ್ಟು ಇಲ್ಲದ್ದೆಲ್ಲ ಇದು ಮಾಡುತ್ತೆ. ಅಜ್ಜಿ ಹಂಗಂತ ಹಿಂಗಂತ ಹೋಯ್ತು ಅಂತ ಸುಮ್ಮನೆ ಅಮ್ಮನ ತಕೋಗಿ ಅಜ್ಜಿ ಹೋಯ್ತು ಕಣಮ್ಮ ಅಂತ ಹೋಗಿ ಅಮ್ಮನ ತಕೋಗಿ ಹೇಳುತ್ತಿ. ನಾನು ಅದಕ್ಕೇನೆ ಹೇಳಮ್ಮ ಮುಂದಿದ್ರು ಮಾತಾಡ್ಸಲ್ಲ, ಅದಕ್ಕೆ ಹೋಗೋದೇ ಇಲ್ಲ ನಾನು. ಹಂಗೆ ಮತ್ತೆ ಸುಮ್ಮನಿದ್ರ ಈಗ ಯಾಕನ ಮಾತಾಡಿದ್ಗಳಪ್ಪ ಚೆನ್ನಾಗಿರತ್ತೆ, ಯಾಕೆ ಗುದ್ದಾಡೋದು ಅಂತ ನಾನು ಸುಮ್ಕಿದ್ದೀನಿ. ನಿಮ್ಮ ಹುಡುಗರು ನಿನ್ನ ಬುದ್ಧಿ ಕಲ್ತಿಲ್ಲ, ಅವಂಥರ ಬುದ್ಧಿ ಕೆಟ್ಟ ಬುದ್ಧಿ ಕಲ್ತೇವೆ ಅಲ್ಲ. ಆ ಹುಡುಗರು ಕೇಳಲ್ಲ, ಹುಡುಗರು ನೊಯ್ಯಲ್ಲ. ಅವೆರಡು ಹುಡುಗರು ತಲೆ ಮೇಲೆ ಕಿಕ್ಕೊಂಡವಳಿ ಒಂದೇ ಒಯ್ಯಲ್ಲ, ಏನಿಲ್ಲ. ಹೋಗು ಏನೇನು ಹೇಳೋಕ್ಕಾಗಲ್ಲ. ನಾನು ಅದಕ್ಕೇ ಸುಮ್ಮನೆ ಇರ್ತೀನಮ್ಮ. ಯಾಕೆ ಆತನ ಮಾತಾಡಿದೆ ಸುಮ್ಮನೆ ಅವ್ರಿಗೆ ಬೇಜಾರು ಅಂತ ಹೇಳಮ್ಮ. ಹುಡುಗರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ. ಹುಡುಗನೂ ಅದೇ ಆತನಾಗ್ಲಿ ಯಪ್ಪ ಹುಡುಗಂತೂ ಏನಾನ ಒಂದು ವಿಚಾರದಾಗೆ ಆಗಲಿ ಹೆಂಗೆ ಇದು ಮಾಡುತ್ತಾ ಹುಡುಗ. ಹುಡುಗನೂ ಒಳ್ಳೇದಲ್ಲ, ಹುಡುಗಿನೂ ಒಳ್ಳೇದಲ್ಲ, ಹುಡುಗನೂ ಒಳ್ಳೇದಲ್ಲ. ಇನ್ನೇನೋ ನಮ್ಮ ಅತ್ತೆ ನಿಂಗೆ ಬೈಕೆ ಮತ್ತೆ ಅಂತ ಅಂದ್ಕೊಂಡ್ರೆ ಪರವಾಗಿಲ್ಲ, ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ಅಷ್ಟೇ. ಈಗ ನಾನು ಏನಾನ ಮಾತಾಡಿದ್ರೆ ಬೇಜಾರಾಗ್ತಾಳೆ ಅಂತ ಸರಿ ಅಮ್ಮ ಆಯ್ತು ಹೇಳ್ಬಿಡು ಹೇಳ್ತೀನಿ ಅಂತೀನಿ. ಯಾವಾಗಲೂ ಅಷ್ಟೇ. ಸುಮ್ಕಿರಿ ನೀನು ಹಂಗೆ ಮಾಡ್ಬೇಡ, ಹುಡುಗಿನಂತೂ ಬಿಡು. ತಲೆ ಮೇಲೆ ಇಕ್ಕೊಂಡವಳಿ ಹುಡುಗನ ಏನು ಎಲ್ಲರ ಮಕ್ಕಳೇನೆ. ಮಕ್ಕಳಿಗೆ ಎಂಥ ಬುದ್ಧಿ ಕಲಿಸ್ಬೇಕಂತ ಬುದ್ಧಿ ಕಲಿಸ್ಬೇಕು. ಮಗಳು ಅಂತ ಏನು ತಲೆ ಮೇಲೆ ಇಕ್ಕೊಂಡವಳಿ ಯಪ್ಪ. ಆ ಹುಡುಗಿನೂ ಹಂಗೆ ಒಳ್ಳೆ ಹುಡುಗಿನೂ. ಇದೇ ವಿಷಯದಾಗ ಅಂತಲ್ಲ, ಎಲ್ಲ ವಿಷಯದಾಗ್ಲೂ ಅವ್ರು ತುಂಬ ರೂಲ್ಸ್ ಮಾಡ್ತಾರೆ. ನಿಜವಾಗ್ಲೂ ಸಖತ್ತು ರೂಲ್ಸ್ ಮಾಡ್ತಾರೆ. ಎಲ್ಲ ಒಂದು ವಿಷಯದಾಗೂ ಅಷ್ಟೇ ತುಂಬ ರೂಲ್ಸ್ ಮಾಡ್ತಾರೆ ಅವರು. ನಾನು ಅದಕ್ಕೇ ನಾಳೆ ನೋಡ್ಕೊಂಡಿದ್ದೀನ ಹೋಗೋದಿಲ್ಲ. ಯಾಕಂತೆ ನಮ್ಮ ಹುಡುಗರನ್ನ ಮಾತಾಡ್ಸೋದೇ ಇಲ್ಲ. ಆ ಹುಡುಗರನ್ನ ಅಂತ ಇಲ್ಲ ಮಾತಾಡಿಸ್ತೀನಿ, ಹಿಂಗೆ ಮಾತಾಡ್ಸಿದ್ಲು ಅಂತ ಹೇಳ್ತೀನಿ. ನಾನು ಕೇಳಿದ್ರೆ ಹಂಗೆ ಹೇಳ್ತೀನಿ, ಈಗಳಮ್ಮ ಮಾತಾಡಿಸ್ತಾಳೆ ಘನವಾಗಿ. ನಾನು ಈಗಿನ ಮಾತಾಡಿಸ್ದೆ, ನಿನ್ನ ಮಗಳೂ ಮಾತಾಡಿಸಿದ್ಲು, ನಾನು ಮಾತಾಡಿಸ್ದೆ ಅಂತೇಳಿ ನಾನು ಹಿಂಗೆ ಹೇಳ್ತೀನಿ. ಅದಕ್ಕೆ ನಾನು ಅವನು ಬೇಜಾರಾಗ್ತಾನೆ. ಅವನು ಹೇಳಿದ್ರೆ ಸರಿಯಾಗಿ ಬೈತಾನೆ, ನಾನು ಅವಂತಾಗ ಹೇಳಲ್ಲ. ಕಿಟ್ಟುತ್ತಾಗ ಹೇಳಿದ್ರೆ ಸರಿಯಾಗಿ ಬೈದು ಬಿಡ್ತಾನೆ. ಇವಳೇ ಆ ಹುಡುಗರು ನನಗೆ ಮೈಗೆತ್ತಿಸ್ಕೊಂಡಿರೋದು. ನಾನು ಅವ್ನಿಗೆ ಹೇಳಿದ್ರೆ ಸಂದಕ್ಕೆ ಒದ್ಬಿಡ್ತಾನೆ. ಯಾಕೆ ಬೇಕು ಅವನಿಗೆ ಹೇಳ್ಬಾರ್ದು, ಸುಮ್ಮನೆ ಯಾಕೆ ಅಂತ ನಾನು ಅದಕ್ಕೆ ಸುಮ್ಮನೆ ಇರ್ತೀನಿ, ಹೇಳಕ್ಕೆ ಹೋಗಲ್ಲ. ಆಯಿತು ಸರಿಯಾಗಿ ಇಟ್ಕೊಡ್ತಾನೆ ಕಣಮ್ಮ. ಕೊಡ್ಸಿದ್ರು ಸರಿಯಾಗಿ ಇಟ್ಕೊಡ್ತಾನೆ, ಅವನೇನಿಲ್ಲ. ಮೊಲಾಚ್ ಕೇಳಲ್ಲ. ಇವಳೇ ಆ ಹುಡುಗರು ನನ್ನ ತಲೆ ಮೇಲೆ ಇಕ್ಕೊಂಡಿರೋದು. ಹೇಳು ಇನ್ನೇನೇನು ಮಕ್ಳಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ. ಎಲ್ಲನೂ ಹೋಗಿದ್ದಾಗ ಯಾರನ್ನ ಏನಂತಾರೆ ಗೊತ್ತೇ, ಈ ಹುಡುಗರಿಗೆ ಎಂಥ ಬುದ್ಧಿ ಕಲಿಸಿವ್ರಪ್ಪ, ಒಳ್ಳೆ ಬುದ್ಧಿನೇ ಕಲಿಸಿಲ್ಲ ಅಂತ ಯಾರನ್ನ ಬೈಕ್ಯಂತಾರೆ. ಒಳ್ಳೆ ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ. ನಾನೇನೋ ಅಷ್ಟೇ ಕಣಂತೆ ಕೊಡೋದು ಕೊಡ್ತೀನಿ, ಕದಿಕ್ತೀನಿ, ಸರಿಯಾಗಿ ತಿಡ್ತೀನಿ, ನೋಡ್ತೀಯಲ್ಲ ನೀನೇ. ಹಂಗೆ ಇರ್ಬೇಕು ಇವತ್ತಿನ ಕಾಲದಾಗ. ಗಿಜ್ಜಿ ಮೇಲೆ ಹಂಗೆಮ್ಮ ಇರೋಣ ಮಗ ಆದ್ರೂ ಸರಿಯಾಗಿ ತಿಡೋರು ಒಳಗೆ ಕರ್ಕೊಂಡೋಗಿ ಕೊಡೋದು ಕೊಡ್ಸೋಳು. ಅದಕ್ಕೆ ಮತ್ತು ಹುಡುಗ ನ್ಯಾಯ ಬೈದಾಗಿರೋದು. ಇಲ್ಲಾಂದ್ರೆ ಒಬ್ಬನೇ ಮಗ ಅಂತೇಳಿ ಒಟ್ಟು ಹಸ್ ಕೆಟ್ಟೋಗನು. ಇಲ್ಲಾಂದರೆ ಅವನು ಇವತ್ತು ಕೆಟ್ಟೋಗನು. ಇವಳಂಗೆ ಮಕ್ಕಳನ್ನ ತಲೆ ಮೇಲೆ ಇಕ್ಕೊಂಡಿಲ್ಲ. ಹೌದಲ್ಲ ವೀಕ್ಷಕರೇ, ವಿಜಿ ಮಕ್ಕಳನ್ನಂತೂ ತುಂಬ ಮುದ್ದಾಗಿ ಸಾಕೊಳ್ಳೆ. ಅವ್ರು ಏನು ಹೇಳಿದ್ರು ಕೇಳ್ತಾಳೆ. ಭಾಳ ಒಂಥರ ಹಿಂಗೆ ಇದು ಮಾಡ್ತಾಳಂದರೆ ಏನು ನನ್ನಂಥ ಮಕ್ಕಳು ಯಾರಿಗೂ ಇಲ್ಲ ಅನ್ನೋ ಥರ ಇದು ಮಾಡ್ತಾಳೆ. ಅದಕ್ಕೆ ನಮ್ಮ ಅತ್ತೆನೂ ಬೈಕಂತೈತೆ. ನಮ್ಮ ಅತ್ತೆಗೆ ಆತನ ಒಂದು ಹಣ್ಣು ಕೊಟ್ಟರು ಆ ಹುಡುಗರು ಸಹಿಸ್ಕೊಂಬಲ್ಲ, ಹೆಂಗೆ ಒಂಥರ ಮಾಡ್ತಾವೆ. ಅದಕ್ಕೇ ನಮ್ಮ ಅತ್ತೆನೂ ಬೈಕಂತೈತೆ ನಮ್ಮ ಕಿಟ್ಟು ಮಕ್ಕಳನ್ನ. ನಮ್ಮ ಕಿಟ್ಟು ಅಂದರೆ ಚೆನ್ನಾಗಿ ನಮ್ಮ ಭಯ ಇರ್ತಾನೆ, ಆದರೆ ಅವನು ಹೇಳಿದ್ರೆ ಚೆನ್ನಾಗಿ ಹೊಡಿತಾನೆ ಅಂತ ಹೇಳಲ್ಲ ಅಷ್ಟೇ. ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಕೊಡೋದು ಕೊಡಬೇಕು, ಭಯ ಅನ್ನೋದು ಇಡಬೇಕು ಮಕ್ಕಳಿಗೆ. ಕಣ್ಣು ಬಿಟ್ಟೆಟ್ಟಿಗೆ ಆದರೂ ಕಾಣಂಗೆ ಇರಬೇಕು. ಎಲ್ಲಾದರೂ ಹೋಗಿದ್ದಾಗ ಯಾರಾದರೂ ಏನು ಅಂತಾರೆ ಹೇಳ್ರಿ. ನಾವಿವಾಗ ಮುದ್ದಾಗಿ ಸಾಕಿದ್ರೆ ಮುಂದೆ ಆಮೇಲೆ ಅದು ದೊಡ್ಡ ಪರಿಣಾಮ ಬೀಳುತ್ತೆ. ಅವಾಗ ಏನಾಗುತ್ತೆ ಮುಂದೆ ಅಂತ ಅವಾಗ ಅನುಭವಿಸ್ಬೇಕಾಗುತ್ತೆ, ಅವಾಗ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಮಕ್ಕಳು ಅಂದಮೇಲೆ ಪ್ರೀತಿ ಇದ್ದೇ ಇರುತ್ತೆ, ಆದ್ರೂ ಭಯ ಅನ್ನೋದು ಇರಬೇಕು. ತಂದೆ ತಾಯಿ ಕಂಡ್ರೆ ಅವ್ರಿಗೂ ಭಯ ಇರಬೇಕು. ಆ ಥರ ಬೆಳೆಸ್ಬೇಕು ಮಕ್ಕಳನ್ನ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.